ಅಲ್ರಿ ಅದೇ ಅಲ್ಲ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಸಿ ವಾಟ್ ಎವರ್ ಇಸ್ ಬಿನ್ ರಿಟರ್ನ್ ವೈ ವಿಲ್ ಅಲ್ರಿ ಯಾರ್ಯಾರ ಹೆಸರಿದೆ ಅಲ್ಲ ಯಾರ್ಯಾರ ಹೆಸರಿದೆ ಅದನ್ನ ಪರಿಶೀಲನೆ ಮಾಡೇ ಮಾಡ್ತಾರೆ. ಡಿಪಾರ್ಟ್ಮೆಂಟ್ ಟು ಇಟ್ ಅದು ಇಲಾಖೆ ಇದೆ, ಒಂದು ಸರ್ಕಾರ ಇದೆ, ಅದನ್ನು ಚೆಕ್ ಮಾಡೇ ಮಾಡ್ತಾರೆ. ಸರ್, ಈ ದೇಶದ ಸಂಪತ್ತು ಜನಪ್ರತಿನಿಧಿಗಳು ಮತ್ತು ಉದ್ಯಮಿಗಳು ಪಾಲಾಗ್ತದೆ ಅಂತ ಇತ್ತೀಚಿನ ವರದಿ ಇರುತ್ತೆ. ಅದಕ್ಕೆ ಸರ್ಕಾರ ಏನಾದರೂ ಕ್ರಮ ತಗೊಳ್ಳೋದಕ್ಕೆ ಅಥವಾ ಕಡಿವಾಣ ಹಾಕೋದಕ್ಕೆ? ಅಲ್ಲ, ಅದೇ ಹೇಳ್ತಾರೆ, ಈ ದೇಶದ ಸಂಪತ್ತೇನಿದೆ ಕೇವಲ ಸ್ವಲ್ಪ ಜನರ ಕೈಲಿದೆ. ಅದೇ ರಾಹುಲ್ ಗಾಂಧಿ ಹೇಳ್ತಿರೋದು. ನೋಡಿ, ಇನ್ನ 50 ವರ್ಷ ಆದ್ಮೇಲೆ ಇದು ಬ್ಯಾಕ್ ಫೈರ್ ಆಗಿದೆ ಅಲ್ಲಿ 10 ವರ್ಷದ ಸ್ಟೋರಿ. ಇನ್ನ 5 ವರ್ಷ ಆದ್ಮೇಲೆ ನಿಮಗೆ ಬೈಲಿಗೆ ಬರುತ್ತೆ. ನಾವೇನು ಮೋದಿ ವಿರುದ್ಧವಾಗಿ ಬಿಜೆಪಿ ವಿರುದ್ಧವಾಗಿಲ್ಲ, ಮೋದಿ ಸಾಹೇಬರ ವಿರುದ್ಧವಾಗಿಲ್ಲ. ಈ ದೇಶದ ಸ್ಥಿತಿಗತಿ ಬಗ್ಗೆ ನಾವು ಮಾತಾಡಿದಾಗ ಜನ ರಾಜಕೀಯವಾಗಿ ಮಾತನಾಡ್ತಾರೆ ಅಂತ ಕೇಳ್ತಾರೆ. ಬಟ್ ಇವತ್ತು ಸತ್ಯ ಬರುತ್ತೆ ಹೊರಗಡೆ. ಇವತ್ತು IIT IIM ನಲ್ಲಿ ಓದಿರ್ತಕ್ಕಂಥ ಮಕ್ಕಳಿಗೆ 38% ಮಕ್ಕಳಿಗೆ ಕೆಲಸ ಇಲ್ಲ. ಅನ್ಎಂಪ್ಲಾಯ್ಮೆಂಟ್ ಸ್ಥಿತಿಗತಿ ಹೋಗಿದೆ, ನಡೀತದೆ. ಇವತ್ತು 23 ಕೋಟಿ ಜನ BPL ಕಿಂತ ಕೆಳಗಿದ್ದಾರೆ, ಅತ್ಯಂತ ಕಡುಬಡವರು ಅಂತೇಳಿ ಇಡೀ ದೇಶದ ಪ್ರಪಂಚದ ವರದಿದೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಏನ್ ನಡೀತಾ ಇದೆ ಪಿಕ್ಚರ್ ಸರಿ? ಸಾಮಾನ್ಯ ಜನರು ದಿನ ಪ್ರತಿ ಬೆಳಿಗ್ಗೆ ರೇಷನ್ ಕಾರ್ಡ್, ವೋಟರ್ ಐಡಿ, ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಇಟ್ಕೊಂಡು ಕಚೇರಿ ಮನೆಗೆ ಅಲ್ಲಿ ಅಂತ ಯೋಜನೆಗಳು ಬರ್ತಾರೆ. ಸ್ಥಿರವಾಗಿ ದೃಢವಾಗಿಲ್ಲ ಅನ್ನೋ ಯೋಜನೆಗಳು ಯಾವೂ ಇಲ್ಲ. ಯಾರು ಹೇಳಿದ್ರು ನಿಮಗೆ ಈ ತರ? ಅಲ್ಲ, ಪ್ರತಿನಿತ್ಯ ಓಡಾಡ್ತಾ ಇದ್ದಾರೆ. ಯಾರು ಓಡಾಡ್ತಾರೆ? ಸಾಮಾನ್ಯ ಜನರು ಅಲ್ಲ ಹೇಳ್ತಿರೋದು ನಾವು. ಬಿಡಪ್ಪ, 60,000 ಕೋಟಿ ನಾವೇನ್ ಕೊಟ್ಟು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನಂದು ಏನ್ ಡಿಮಾಂಡ್ ಇಲ್ಲ. ಸರಿ, ಅಲ್ಲ ಇನ್ನ 2 ವರ್ಷ ಆಗಿಲ್ಲಲ್ಲ ನಿಮ್ ಪ್ರಕಾರ? 2.5 ವರ್ಷದಿಂದ ಇನ್ನ ಲೇಟ್ ಇದೆ. ಸರಿ, ಅಲ್ಲ ಕರೆಕ್ಟ್ ನೀವ್ ಹೇಳೋದು. ಬಟ್ ನಾನು ನಿಮ್ಮಂಗೆ ಒಬ್ಬ ಸಹಾಯಕನಾಗಿರ್ತೀನಿ ಅಷ್ಟೇ. ನಾನು ಕೂಡ ಹೈಕಮಾಂಡ್ ಏನ್ ಹೇಳ್ತದ್ನೇ ಫೈನಲ್. ನೋಡಿ ಏನಾಗಿದೆ, ಇವೆಲ್ಲ ಆಫ್ಟರ್ ಮ್ಯಾಕ್ಸ್. ಎಲ್ಲಾ ಇಂಡಸ್ಟ್ರಿಗಳಲ್ಲಿ ನಾಮ್ಸ್ ಪ್ರಕಾರ ಮಾಡ್ತಾರೆ. ಆಕ್ಸಿಡೆಂಟಲ್ ಇಸ್ ಆಕ್ಸಿಡೆಂಟಲ್ ಓನ್ಲಿ. ಸೊ ನಮ್ಮಲ್ಲಿ ಫ್ಯಾಕ್ಟರಿ ಅಂಡ್ ಬಾಯ್ಲರ್ಸ್ ನಲ್ಲಿ ಇರ್ತಕ್ಕಂಥ ನಾಮ್ಸ್ ಪ್ರಕಾರ ಇವ್ರು ವರ್ಷಕ್ಕೊಂದ್ಸಲಿ ಹೋಗ್ಬೇಕು, ಚೆಕ್ ಮಾಡ್ಬೇಕು. ಜಾಸ್ತಿ ಚೆಕ್ ಮಾಡಕ್ ಹೋದ್ರೆ ಇವ್ರು ಹೇಳ್ತಾರೆ ಅಗಲೆಲ್ಲ ಬಂದು ನಮ್ಗೆ ಕಿರ್ಕೊಳ ಕೊಡ್ತಾರೆ. ಸೊ ಆಕ್ಸಿಡೆಂಟ್ಸ್ ಆರ್ ಡೆಫಿನೆಟ್ಲಿ ಸೇಫ್ಟಿ ಮೆಜರ್ಸ್ ಹ್ಯಾಸ್ ಟು ಟೇಕನ್ ಬೈ ದ ಇಂಡಸ್ಟ್ರಿ ಇಟ್ ಸೆಲ್ಫ್. ಈಗ ನೀವು ಒಂದು ಇಂಡಸ್ಟ್ರಿ ನಡೆಸ್ತಾ ಇದ್ರೆ ಸೇಫ್ಟಿ ಮೆಜರ್ಸ್ ನೀವು ತಗೋಬೇಕು, ಸೇಫ್ಟಿ ಆಫೀಸರ್ ನೀವು ತಗೋಬೇಕು. ಆ ಗೈಡ್ಲೈನ್ಸ್ ಪ್ರಕಾರ ನೀವು ಮಾಡಬೇಕು. ನಾವು ಬಂದು ಒಂದ್ಸರಿ ಮಾನಿಟರ್ ಮಾಡಿ ಹೋಗ್ತೀವಿ. ಬಟ್ ಡಿಫಾಲ್ಟ್ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ಓವರ್ಲುಕ್, ಸಮ್ ಟೈಮ್ ನೆಗ್ಲಿಜೆನ್ಸ್ ಇಂದ ಆಕ್ಸಿಡೆಂಟ್ ಆಗುತ್ತೆ. ನಾಮ್ಸ್ ಪ್ರಕಾರ ಕರೆಕ್ಟ್ ಇರ್ತಾರೆ, ಬಟ್ ನೆಗ್ಲಿಜೆನ್ಸ್ ಆಕ್ಸಿಡೆಂಟ್ ಆಗಿರ್ತದೆ. ಅತ್ಯಂತ ಖುಷಿ ಕೊಟ್ಟಿದೆ. ಬರೀ ಅಲ್ಲ, ಬದಲಾವಣೆ ಅಂತಕ್ಕಂಥದ್ದು ಸರ್ಕಾರದಿಂದ ಅಲ್ಲ ಇದಾವಲ್ಲ. ಈಗ ನೋಡಿ, ಕನ್ಸ್ಟ್ರಕ್ಷನ್ ಬೋರ್ಡ್ ನಲ್ಲಿ ಸುಮಾರು 30 ಲಕ್ಷ ಜನಕ್ಕಿದೆ. ಈಗ ಅನ್ಆರ್ಗನೈಸ್ಡ್ ಬೋರ್ಡ್ ನಲ್ಲಿ ನಾವು ಟ್ರಾನ್ಸ್ಪೋರ್ಟ್ ಬೋರ್ಡ್ ಪ್ರಾರಂಭ ಮಾಡಿದ್ವಿ. ಟ್ರಾನ್ಸ್ಪೋರ್ಟ್ ಬೋರ್ಡ್ ಮೊನ್ನೆ ತಾನೇ ಅಸೆಂಬ್ಲಿಲಿ ನಾವು ಒಂದು ಬೈಕಿಗೆ ಯಾರು ಬೈಕ್ ಖರೀದಿ ಮಾಡ್ತಾರೆ 500 ರೂಪಾಯಿ ಲೈಫ್ ಟೈಮಿಗೆ ಕೊಡಬೇಕು. ಯಾರನ್ನ ಕಾರ್ ಖರೀದಿ ಮಾಡಿದ್ರೆ 1000 ರೂಪಾಯಿ ಲೈಫ್ ಟೈಮಿಗೆ ಕೊಡಬೇಕು. ಅವೆರಡು ದುಡ್ಡು ಜೊತೆಗೆ ನಾವು ಆಲ್ರೆಡಿ ಸೆಸ್ನ ಏನ್ ರೀಕೂಪ್ ಮಾಡ್ತಾ ಇದ್ವಿ. ಆ ದುಡ್ಡು ನಮಗೆ ಕನ್ಸ್ಟ್ರಕ್ಷನ್ ಬೋರ್ಡಿಗೆ, ನಮಗೆ ಟ್ರಾನ್ಸ್ಪೋರ್ಟ್ ಬೋರ್ಡಿಗೆ ಬರುತ್ತೆ. ಈ ಟ್ರಾನ್ಸ್ಪೋರ್ಟ್ ಬೋರ್ಡಿಗೆ ಬಂದಾದ್ಮೇಲೆ ನಮಗೆ ಸುಮಾರು 25ರಿಂದ 30 ಲಕ್ಷ ಜನಕ್ಕೆ ಯಾರ್ಯಾರು ಡ್ರೈವರ್ಸ್ ಇದಾರೆ, ಕ್ಲೀನರ್ಸ್ ಇದಾರೆ, ಆಟೋ ರಿಕ್ಷಾ ಡ್ರೈವರ್ಸ್ಗಳು, ಪೇಂಟರ್ಸ್ಗಳು, ಬಾಡಿ ಬಿಲ್ಡಿಂಗ್ ಕೆಲಸ ಮಾಡ್ತಕ್ಕಂಥವ್ರು, ITI ಟೆಕ್ನಿಷಿಯನ್ಸ್, ಇವ್ರು ಯಾರು ರಿಲೇಟೆಡ್ ಲಾಜಿಸ್ಟಿಕ್ಸ್ ಕಂಪ್ನಿಗೆ ಲಾಜಿಸ್ಟಿಕ್ಸ್ ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಯಾರು ಇದಾರೆ ಅವರೆಲ್ಲರೂ ರಿಜಿಸ್ಟರ್ ಆಗ್ತಾರೆ. ಈಗ ನಮ್ದೇನ್ ಕನ್ಸ್ಟ್ರಕ್ಷನ್ ಬೋರ್ಡ್ ಇದೆ, ಅದೇ ತರ ಟ್ರಾನ್ಸ್ಪೋರ್ಟ್ ಬೋರ್ಡ್ ಮಾಡ್ತೀವಿ. ಈಗ ಟ್ರಾನ್ಸ್ಪೋರ್ಟ್ ಬೋರ್ಡ್ ಕನ್ಸ್ಟಿಟ್ಯೂಟ್ ಆದ್ಮೇಲೆ ಸುಮಾರು 25-30 ಲಕ್ಷ ಜನಕ್ಕೆ ಅನುಕೂಲ ಆಗುತ್ತೆ. ಇದು ಆಯ್ತು. ಗಿಗ್ ವರ್ಕರ್ಸ್ ಬಿಲ್ ತರ್ತಾ ಇದೀವಿ. ಗಿಗ್ ಎಕಾನಮಿನಲ್ಲಿ ಯಾರು ಕೆಲಸ ಮಾಡ್ತಾ ಇದಾರೆ, ಸ್ವಿಗ್ಗಿ ಇರ್ಬೋದು, ಝೊಮ್ಯಾಟೊ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು, ಅಮೆಝಾನ್ ಇರ್ಬೋದು, ಯಾರ್ಯಾರು ಈ ಆನ್ಲೈನ್ ವ್ಯವಹಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಇದಾರೆ ಅವರಿಗೆ ಹೊಸ ಬಿಲ್ ತರ್ತಾ ಇದೀವಿ. ಸೊ ಟ್ರಾನ್ಸಾಕ್ಷನ್ ಮೇಲೆ ನಾವು ಸೆಸ್ ಕಲೆಕ್ಟ್ ಮಾಡಿ ಆ ದುಡ್ಡು ಏನ್ ರಿಕೂಪ್ ಆಗುತ್ತೆ ಇವರೆಲ್ಲರಿಗೂ ನಾವು ಯಾಕೆ ಮಾಡ್ತಿದೀವಿ ಅಂತಂದ್ರೆ, ಯಾವುದೋ ಒಬ್ಬ ಪಾಪ ಮೋಟರ್ ಸೈಕಲ್ ಅವ್ನ ಲೈಫ್ ಕಾಂಪ್ರಮೈಸ್ ಮಾಡ್ಕೊಳ್ತಾನೆ. ಯಾಕಂದ್ರೆ ಅವನು 12ರಿಂದ 16 ತಾಸು ಅಥವಾ 12 ತಾಸು ಕೆಲಸ ಮಾಡಿದ್ರೆ 1 kg ಗಟ್ಟಲೆ ಅವ್ನು ಕಾರ್ಬನ್ ಡೈಆಕ್ಸೈಡ್ ಕನ್ಸ್ಯೂಮ್ ಮಾಡ್ತಾನೆ. ಅದಕ್ಕಾಗಿ ನಾವು ಒತ್ತಡ ತಂದು ಸುಮಾರು ಕಳೆದ 16 ತಿಂಗಳಲ್ಲಿ 32 ಸಾರಿ ಮೀಟಿಂಗ್ ಮಾಡಿ ಎಲ್ಲಾ ಇಂಟ್ರೆಸ್ಟೆಡ್ ಪಾರ್ಟಿನ ಕರೆಸಿ, ಇಂಟರ್ನ್ಯಾಷನಲ್ ILO ಡೈರೆಕ್ಟರ್ಸ್ ನ ಕರೆಸಿ, ವಿ ಹ್ಯಾವ್ ಫ್ರೇಮ್ಡ್ ದ ನ್ಯೂ ಲಾ, ಪರ್ಹ್ಯಾಪ್ಸ್ ಇಟ್ ವಿಲ್ ಬಿ ನ್ಯೂ ಇನ್ ದ ಕಂಟ್ರಿ. ಸೊ ಯುನೀಕ್ ಲಾ ನಾವು ಇವತ್ತು ಪ್ರೆಸೆಂಟ್ ಮಾಡ್ತಾ ಇದೀವಿ. ಮುಂದೆ ಕ್ಯಾಬಿನೆಟ್ ಅಲ್ಲಿ ಪಾಸ್ ಆಗಿ ಸದನದಲ್ಲಿ ಕೂಡ ತರ್ತಾ ಇದ್ವಿ. ಗಿಗ್ ಎಕಾನಮಿಗೆ ಬೈ ನೆಕ್ಸ್ಟ್ ಅಸೆಂಬ್ಲಿ ಆಗುತ್ತೆ.
ಒಳ್ಳೆ ಪ್ರಶ್ನೆ ಕೇಳಿದೆ ಬ್ರದರ್. ಈಗ ಅಲ್ಲ ಬಸ್ ಹೇಳ್ತೇನೆ 15% ಇನ್ಕ್ರೀಸ್ ಬಗ್ಗೆ ಇವತ್ತು ಬಹಳ ಮಾತನಾಡ್ತಿದ್ದಾರೆ. ನಾವು ಲಾಸ್ಟ್ ಇನ್ಕ್ರಿಮೆಂಟ್ ಆಗಿದ್ದು ಬಸ್ ಇನ್ಕ್ರೀಸ್ ಮಾಡಿರ್ತಕ್ಕಂಥದ್ದು 5 years ಬ್ಯಾಕ್ 2020 ಇಸ್ವಿನಲ್ಲಿರ್ತಕ್ಕಂಥದ್ದು. ಇವತ್ತು 2025 ಇಸ್ವಿನಲ್ಲಿ 15% ಇನ್ಕ್ರೀಸ್ ಮಾಡಿದ್ವಿ. 2020 ಇಸ್ವಿನಲ್ಲಿ ಡೀಸೆಲ್ ಪೆಟ್ರೋಲ್ ಎಷ್ಟಿತ್ತು, ಇವತ್ತು ಎಷ್ಟಿದೆ ಚೆಕ್ ಮಾಡಿ ನೋಡ್ಕೊಳ್ಳಿ. ನಾವು ಲೆಟ್ ಮಿ ಕಂಪ್ಲೀಟ್ ಸರ್, ಆಫ್ಟರ್ ದಟ್ ಯು ಕ್ಯಾನ್ ಆಸ್ಕ್ ಸೊ ದಟ್ ದ ಬ್ರೇಕ್ ವಿಲ್ ಗೋ ಥ್ರೂ. ಒಂದು. ಎರಡನೇದು ಎಲ್ಲರಿಗಿಂತ ಇಂಪಾರ್ಟೆಂಟ್, ಇಫ್ ಯು ಸಿ ದ ಎಂಟೈರ್ ಕರ್ನಾಟಕ ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಇಟ್ ಇಸ್ ನಂಬರ್ ಒನ್ ಇನ್ ದ ಕಂಟ್ರಿ. ನಮ್ಮಲ್ಲಿ 25,000 ಬಸ್ಗಳಿದ್ದಾವೆ. ತಮಿಳುನಾಡು ಕಂಪೇರ್ ಮಾಡಿದ್ರೆ, ಗುಜರಾತ್ ಕಂಪೇರ್ ಮಾಡಿದ್ರೆ, ಮಹಾರಾಷ್ಟ್ರ ಕಂಪೇರ್ ಮಾಡಿದ್ರೆ, ಈವನ್ ದ ಮಹಾರಾಷ್ಟ್ರ ಹ್ಯಾಸ್ ಗಾಟ್ ಮೋರ್ ಪಾಪ್ಯುಲೇಷನ್ ದನ್ ಅಸ್, ದೇ ಗಾಟ್ ಲೆಸ್ ನಂಬರ್ ಆಫ್ ಬಸ್ಸಸ್. ಈವನ್ ಇಫ್ ಯು ಗೋ ಟು ತಮಿಳುನಾಡು, ದೇ ಗಾಟ್ ಲೆಸ್ ನಂಬರ್ ಆಫ್ ಬಸ್ಸಸ್. ನಾವು ಇವತ್ತು ಸುಮಾರು ಈ ಹೊಸ ಕಾರ್ಯಕ್ರಮ ಯಾವುದು ಶಕ್ತಿ ಕಾರ್ಯಕ್ರಮ ಆದ್ಮೇಲೆ 30,000 ಟ್ರಿಪ್ ದಿನಕ್ಕೆ ಜಾಸ್ತಿ ಆಗಿದೆ. ಟುಡೇ ವಿ ಆರ್ ಹೌಲಿಂಗ್ 1,16 lakh people every day, out of which 65 lakh are females. ಸೊ 65 ಲಕ್ಷ ಜನಕ್ಕೆ ಫ್ರೀ ಕೊಡ್ತಾ ಇದೀವಿ. ಅದ್ರ ಜೊತೆಗೆ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆಗಿದೆ. ಅದ್ರ ಜೊತೆಗೆ ನಾವು ಬಂದಾದ್ಮೇಲೆ 5,500 ಬಸ್ ಹೊಸ ಖರೀದಿ ಮಾಡಿದೀವಿ. 8,000 ಜನಕ್ಕೆ ಹೊಸ ಎಂಪ್ಲಾಯ್ಮೆಂಟ್ ಕೊಟ್ಟಿದೀವಿ. ಇದೆಲ್ಲ ಸಹಜವಾಗಿ ಮತ್ತೆ ಇನ್ಕ್ರಿಮೆಂಟ್ ಬೇಕೇ ಬೇಕು. ಹೌ ವಿಲ್ ದಿಸ್ ಇನ್ಸ್ಟಿಟ್ಯೂಷನ್ ಸರ್ವೈವ್ ದೆನ್? ನಾವು ಮಾಡಿದ್ರೆ ಬಲ ಒದ್ದಾಡ್ತಾರೆ, ಇವ್ರು ಮಾಡಿದ್ರೆ ₹2 ಇರ್ತಕ್ಕಂಥದ್ದು ಪ್ಲಾಟ್ಫಾರ್ಮ್ ಟಿಕೆಟ್ 10 ರೂಪಾಯಿ ಮಾಡಿದ್ರೆ 8 ಟೈಮ್ ಜಾಸ್ತಿ ಆಗುತ್ತೆ. ಅದ್ರ ಬಗ್ಗೆ ಏನ್ ಮಾತಾಡೋದು? ಯಾವ ಮನಮೋಹನ್ ಸಿಂಗ್ ಸರ್ಕಾರ 90,000 ಕೋಟಿ ಸಬ್ಸಿಡಿ ಕೊಡ್ತಾ ಇದ್ದಾರೆ ಫ್ಯೂಲ್ ಮೇಲೆ, ಇವ್ರು 7,000 ಕೋಟಿ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಇವ್ರು ನಾಳೆ 90,000 ಕೋಟಿ ಸಬ್ಸಿಡಿ ಕೊಟ್ರೆ ಫ್ಯೂಲ್ ಮೇಲೆ ಇವತ್ತು 20 ರಿಂದ 30 ರೂಪಾಯಿ ಡೀಸೆಲ್ ಪೆಟ್ರೋಲ್ ಸಿಗ್ತದೆ. ಇದು ನಮ್ಮ ದೇಶಕ್ಕೆ ಅನುಕೂಲ ಆಗ್ತಕ್ಕಂಥ, ಪ್ರತಿಯೊಬ್ಬರು ಕಾಮನ್ ಮ್ಯಾನ್ಗೆ ಅನುಕೂಲ ಆಗ್ತಕ್ಕಂಥ. ಇದ್ರ ಬಗ್ಗೆ ಚರ್ಚೆನೇ ಆಗೋದಿಲ್ಲ. ಅವಾಗ ರಿಲಯನ್ಸ್ ಬ್ಯಾಂಕ್ ನಡೀತಾ ಇಲ್ಲ, ಇವಾಗ ರಿಲಯನ್ಸ್ ಬ್ಯಾಂಕ್ ನಡೀತಾ ಇದೆ. ಅವಾಗ ರಿಲಯನ್ಸ್ ಬ್ಯಾಂಕ್ ಮುಂಚೋಗಿತ್ತು, ಇವ್ರ ರಿಲಯನ್ಸ್ ಬ್ಯಾಂಕ್ ₹1 ಕಮ್ಮಿ ಮಾಡ್ತಾ ಇದೆ ಡೀಸೆಲ್ ಪೆಟ್ರೋಲ್. ಲಾರ್ಜರ್ ಇಶ್ಯೂ ಮಾತನಾಡ್ಬೇಕು. ಸೆಂಟ್ರಲ್ ಗೌರ್ಮೆಂಟ್ ಲಿಂದಾನೇ ನಮಗೆ ತೊಂದರೆ ಆಗ್ತಕ್ಕಂಥದ್ದು. ಐ ಆಮ್ ನಾಟ್ ಟ್ರೈಂಗ್ ಟು ಸೇ ಪೊಲಿಟಿಕಲ್ ಬ್ಲೇಮ್ ಅಲ್ಲ. ಬಿಕಾಸ್ ಆಫ್ ಫ್ಯೂಲ್ ಪ್ರೈಸಸ್ ಇನ್ಕ್ರೀಸ್ ಆದ್ಮೇಲೆ ಕಾಮನ್ ಮ್ಯಾನ್ಗೆ ತೊಂದರೆ ಆಗೇ ಆಗುತ್ತೆ. ಬಟ್ ನಾವು ಇಷ್ಟು ರಿಫಾರ್ಮ್ಸ್ ಮಾಡಿ 15% ಜಾಸ್ತಿ ಮಾಡೋದಕ್ಕೆ ಲಲ್ಲ ಅಂತ ಗಲಾಟೆ ಮಾಡ್ತಾರೆ. ಮತ್ತೆ ಇವ್ರ ಬಗ್ಗೆ ಯಾರು ಮಾತನಾಡೋದು ಬೇಡ? ಆಯ್ತಾ? ಇದು ಪರಂಪರೆ ಮೊದಲಿಂದ ರೇಷನ್ ಕಾರ್ಡ್ ಕೊಡ್ತಕ್ಕಂಥದ್ದು, ರೇಷನ್ ಕೊಡ್ತಕ್ಕಂಥದ್ದು ಮೊದಲಿಂದ ಇದೆ ದೇಶದಲ್ಲಿ. ಇದೇನು ಹೊಸದಾಗಲ್ಲ. ವರ್ಷಕ್ಕೆ ತಿಂಗಳಿಗೆ ಒಂದ್ಸಲಿ ಹೋಗಿ ರೇಷನ್ ತಗೋಬೇಕು. ಈಗ ಗ್ರಾಮ ಪಂಚಾಯತಿಲಿ ಮೊದಲಕ್ಕೂ ಈಗ ಎಷ್ಟು ನೀವು ಸೌಲಭ್ಯಗಳನ್ನ ಪಡಿಬಹುದು ಅಂತಂತವಾಗಿ ಇಂಪ್ರೂವ್ ಆಗಿದೆ, ಇಲ್ಲ ಅಂತಲ್ಲ. ಅಲಿಗೇಷನ್ ಮಾಡಿದ್ರೆ ಮಾಡ್ಲಿ. ಇಫ್ ದರ್ ಎನಿಥಿಂಗ್ ಸ್ಪೆಸಿಫಿಕ್, ಇಫ್ ಪೀಪಲ್ ಆರ್ ಗೋಯಿಂಗ್, ವೆರಿ ಫ್ಯೂ ಪೀಪಲ್ ವೇಟ್ ವಿತ್ ದಟ್. ಔಟ್ ಆಫ್ 100 people, I am ready to say 10% people ಎಲ್ಲರೂ ತರಬಹುದು because of some technical issues. But 90% people are not doing that. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.